ಕೊರೋನಾ ಟೈಮಲ್ಲಿ ಅವ್ರು ಮಾಡಿದ ಕೆಲಸ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಾವು ಏನಾಗಿದ್ವಿ ಅಂದರೆ ನಮಗೆ ಗೊತ್ತಿರಲಿಲ್ಲ, ಆ ಪೊಸಿಷನ್ ಆ ಥರ ಇತ್ತು. ಬಟ್ ಅವಳು ಏನು ಮಾಡಿದ್ಲು ಅಂದರೆ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ನಮಗೆ ಅದರಲ್ಲೇ ಆನ್ಲೈನ್ ಆಟ ಆಡಿಸೋದು, ಅದರದ್ದು ಕಾಂಪಿಟೇಷನ್ ಕೊಡೋದು, ಅದೆಲ್ಲ ಮಾಡಿ ಆ ಕೊರೋನಾ ಅನ್ನೋದೇ ನಮ್ಗೆ ಮರ್ತೋಯ್ತು. ಅದೇನು ಅಂದರೆ ಹೆದರಿಕೆನೂ ಹೊಟ್ಟೋಗ್ಬಿಡ್ತು ನಮಗೆ. ನನ್ನ ಹೆಸರು ಲಲಿತಾ ರಾವ್ ಅಂತ. ನಾನು ಈ ಶ್ರೀ ಲಲಿತಾ ಕಲಾ ಅಕಾಡೆಮಿ ಅಂತ ನಾವು 45 ಇಯರ್ಸಿಂದನೂ ಇದೆ. ಅಮ್ಮ ಮಾಡ್ಕೊಂಡು ಬಂದಿದ್ದೆ ಅದನ್ನು. ಈಗ ಅಮ್ಮ ಇಲ್ಲ, ಅದೇ ಹೆಸರಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಅಕಾಡೆಮಿ ಅಂದರೆ ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ, ಪ್ರತಿಯೊಂದೂ ಇರುತ್ತೆ. ಬಟ್ ಇವತ್ತಿನ ವಿಶೇಷ ಏನು ಅಂದರೆ ಕ್ಯಾರಿವೋಕೆ ಪ್ರೋಗ್ರಾಮ್ ಅಂತ ಹಾಡಿಂದಷ್ಟೇ ಇದು. ಸೊ ಇದನ್ನು ನಂದು 3 ಇಯರ್ಸ್ ಆಗಿ ಆ್ಯನಿವರ್ಸರಿ ಥರ ಮಾಡಿದ್ವಿ ಮೊನ್ನೆ. ಇವತ್ತು ಸುಮ್ಮನೆ ಒಂದು ಜನರಲ್ಲಾಗಿ ಒಂದು ಹಾಡಿನ ಕಾರ್ಯಕ್ರಮ ಅಂತ ಇಟ್ಕೊಂಡಿರೋದು. ನನ್ನ ಗ್ರೂಪಲ್ಲಿರೋರು ಎಲ್ಲರೂ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ. ಇವಾಗ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಇವತ್ತಿನ ವಿಶೇಷತೆ ಅಂದರೆ ಕ್ಯಾರಿವೋಕೆ ಪ್ರೋಗ್ರಾಮ್. ಒಂದು 38 ಜನ ಪಾರ್ಟಿಸಿಪೇಟ್, 40 ಜನ ಹತ್ರ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೀವು ಯಾವ ಥರ ಅವ್ರಿಗೆಲ್ಲ ನೀವು ಆಯ್ಕೆ ಮಾಡಿ ನಾನು ಇವ್ರಿಗೆಲ್ಲ ಆಯ್ಕೆ ಮಾಡಿದ್ದು ಅಂದರೆ ನಾನು ಒಂದು ಮೆಸೇಜ್ ಅಂತ ಸ್ಟೇಟಸಲ್ಲಿ ಫ್ರೆಂಡ್ಸ್ಗೆ ಗ್ರೂಪ್ಗಳಿಗೆ ಕಳಿಸ್ದೆ, ಈ ಥರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸೊ ಅದರಿಂದ ಆ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿ ಎಲ್ಲರೂ ನಾವು ಜಾಯಿನ್ ಆಗ್ಬೋದಾ ಅಂತ ಕೇಳಿದ್ರು. ಜಾಯಿನ್ ಆಗಿ ಅಂತ ಅಂದೆ. ಸೊ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಗ್ರೂಪಲ್ಲಿ ಇರೋರು ಎಲ್ಲರೂ ಚೆನ್ನಾಗಿ ಹಾಡೋರೆ ಇದ್ದಾರೆ. ನನಗೆ ಅದೊಂದು ತುಂಬ ಖುಷಿ. ಅದೊಂದೇ ಅಲ್ಲದೆ ನನಗೆ ಎಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಗೆ ಅಂದರೆ ನಾನೊಬ್ಳು ಅವ್ರಿಗೆ ಅಕ್ಕ, ಅಮ್ಮ ಆ ಥರ ಎಲ್ಲ ಅಂದ್ಕೊಂಡು ನನ್ನ ಅಣ್ಣ ತಮ್ಮಂದರು ನನ್ನ ಮಕ್ಕಳ ಸಮಾನ ಅವರೆಲ್ಲ ನನಗೆ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಖುಷಿಯಾಗುತ್ತೆ ನನಗೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತಲೇ ಅನ್ನಿಸ್ತಾ ಇದೆ. ಇಷ್ಟೊಂದೆಲ್ಲ ಸಪೋರ್ಟ್ ಸಿಗಬೇಕಾದ್ರೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಕೊಟ್ಟಿದ್ದೆ ನನ್ನ ಗ್ರೂಪಲ್ಲಿರೋರು. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ಕಾಂತಮಣಿ ಅಂದ್ಬಿಟ್ಟು. ಲಲಿತಾ ಇದ್ದವರು ಡಾಕ್ಟರ್ ಲಲಿತಾ ರಾವ್ ಆಗಿಬಿಟ್ಟಿದ್ದಾರೆ ಇವತ್ತು. ನಾನು ಅವರು ಎಲ್ಲ 40 ವರ್ಷದಿಂದ ಫ್ರೆಂಡ್ಸು. ಅವರು ಶುರು ಮಾಡಿರೋ ಲಲಿತಾ ಕಲಾ ಅಕಾಡೆಮಿ ಏನಂದರೆ ಸ್ವಲ್ಪ ದಿವಸ ಸುಮ್ಮನೆ ಇದ್ದರು, ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸ ಏನು ಮಾಡೋಕ್ಕಾಗಿಲ್ಲ ನಾವು. ಬಟ್ ಆಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಅದೇ ಅವ್ರು ಹೇಳ್ದಂಗೆ ಈ ಗ್ರೂಪ್ಸಲ್ಲಿ ಮೆಸೇಜ್ ಹಾಕಿ ಎಲ್ಲ ಬಂದರು ಹಾಡೋಕ್ಕೆ, ಪ್ಲಸ್ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವತ್ತು ಅವ್ರು ಎಲ್ಲರೂ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಬಹುಶಃ ನಿಮಗೆ ಚೆನ್ನಾಗಿ ಮೀಡಿಯಾದವ್ರಿಗೆ ಗೊತ್ತಿದೆ ಅನಿಸುತ್ತೆ. ಅದರಿಂದ ಡಾಕ್ಟರೇಟ್ ಪ್ರಶಸ್ತಿ ಕೂಡ ತೊಗೊಂಡಿದ್ದಾಳೆ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾಳೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಕೊರೋನಾ ಟೈಮಲ್ಲಿ ಅವ್ರು ಮಾಡಿದ ಕೆಲಸ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಾವು ಏನಾಗಿದ್ವಿ ಅಂದರೆ ನಮಗೆ ಗೊತ್ತಿರಲಿಲ್ಲ, ಆ ಪೊಸಿಷನ್ ಆ ಥರ ಇತ್ತು. ಬಟ್ ಅವಳು ಏನು ಮಾಡಿದ್ಲು ಅಂದರೆ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ನಮಗೆ ಅದರಲ್ಲೇ ಆನ್ಲೈನ್ ಆಟ ಆಡಿಸೋದು, ಅದರದ್ದು ಕಾಂಪಿಟೇಷನ್ ಕೊಡೋದು, ಅದೆಲ್ಲ ಮಾಡಿ ಆ ಕೊರೋನಾ ಅನ್ನೋದೇ ನಮ್ಗೆ ಮರ್ತೋಯ್ತು. ಅದೇನು ಅಂದರೆ ಹೆದರಿಕೆನೂ ಹೊಟ್ಟೋಗ್ಬಿಡ್ತು ನಮಗೆ. ಅದರಿಂದ ಅವಳನ್ನ ಯಾವತ್ತೂ ನಾವು ಸಾಯೋ ತನಕ ಬಹುಶಃ ನಾನು ಮರೆಯಲ್ಲ ಅವಳನ್ನ ಆ ಮೂಮೆಂಟಲ್ಲಿ. ಯಾಕೆಂದರೆ ನನ್ನ ಮನೇಲಿ ಅವ್ರ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿತ್ತು. ಆ ಮೂಮೆಂಟು, ಆ ಪರಿಸ್ಥಿತಿ, ಅದನ್ನು ಎದುರಿಸಿ ಇವತ್ತು ನಾವು ನಿಮ್ಮದು ನಿಂತ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಲಲಿತಾನೇ ಕಾರಣ. ಧನ್ಯವಾದ. ನನ್ನ ಹೆಸರು ಮಂಜುಳಾ ಸ್ವಾಮಿ ಅಂತ. ನಾನು LICನಲ್ಲಿ 25 ಇಯರ್ಸಿಂದ ಅಡ್ವೈಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಸ್ಟಾರ್ ಹೆಲ್ತು ಮಾಡ್ತಾಯಿದ್ದೀನಿ. ಆಮೇಲೆ ಈಗ ನನ್ನ ಮಗಳು ಡಾಕ್ಟ್ರು, ಅವಳದೆಲ್ಲ ಜವಾಬ್ದಾರಿ ಕಳ್ಕೊಂಡ್ಮೇಲೆ ಅವಳು ಮದುವೆ ಆದಮೇಲೆ ನಾನು ಸಿಂಗಿಂಗ್ ಲೈನಿಗೆ ಬಂದೆ. ಲಲಿತಾ ಅವರು ತುಂಬ ವರ್ಷದಿಂದ ಪರಿಚಯ, ತುಂಬ ಪ್ರೋಗ್ರಾಮ್ ಮಾಡಿದಾಗೆಲ್ಲ ಕರಿತಾಯಿದ್ರು. ನನ್ನದೇ ಅದೃಷ್ಟ ಸರಿ ಇಲ್ಲ ಅಂತ ಅವ್ರ ಪ್ರೋಗ್ರಾಮ್ಗೆ ಹೋಗಿರಲಿಲ್ಲ. ಇವತ್ತು ಬಂದೆ. ಇವತ್ತು ತುಂಬ ಖುಷಿ ಆಯಿತು ಲಲಿತಾ ಅವ್ರ ಆ್ಯಕ್ಟಿವಿಟೀಸ್ ನೋಡಿ, ಜನಗಳನ್ನ ಗಳಿಸಿರೋದು ನೋಡಿ. ನಾವು ಯಾಕೆ ಈಗ ಆಗಬಾರ್ದು ಅನ್ನಿಸ್ತು ಅವ್ರು ನೋಡಿದಾಗ. ತುಂಬ ಖುಷಿಯಾಯಿತು. ಚೆನ್ನಾಗಿ ನಡೆಸ್ಕೊಟ್ರು. ಅವ್ರ ಮನಸ್ಸು ಹಾಗೇ ಇದೆ. ಎಲ್ಲರೂ ಅದೇ ರೀತಿ ಭಾವನೆಯಿಂದ, ಒಂದೇ ಭಾವನೆಯಿಂದ ಎಲ್ಲರೂ ಕಾಣ್ತಾರೆ ಅವರು. ಹಂಗಾಗಿ ಇಷ್ಟು ಜನನ ಗಳಿಸೋಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದೆ ನಾವು ಅವ್ರ ಜೊತೆ ಸೇರಿ ಅವರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಸಹಾಯ ಮಾಡಿಕೊಂಡು ನಾವು ಖುಷಿಯಾಗಿ ಅವ್ರ ಜೊತೆ ಇರಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಒಂದು 20 ವರ್ಷದಿಂದನೂ ಈ ಒಂದು ಸಂಗೀತದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಪೊಲಿಟಿಕಲ್ಸಲ್ಲೂ ಕೂಡ ನಾನು ರಾಷ್ಟ್ರಗೀತೆಯನ್ನು ಹಾಡ್ತಾಯಿದ್ದೆ. ಇತ್ತೀಚೆಗೆ ಸ್ವಲ್ಪ ನಾನು ಹೋಗ್ತಾಯಿಲ್ಲ ಅಷ್ಟೇ. ಆದರೆ ಇಲ್ಲಿ ಸಂಗೀತದಲ್ಲಿ ನಾನು ಹಾಡೋವಂಥ ಗೀತೆಗಳು ಎಲ್ರಿಗೂ ಮಾದರಿ ಆಗಲಿ ಅಂತ ನನಗೊಂದು ಖುಷಿ ಆಗುತ್ತೆ. ಈ ಆಡಿಟೋರಿಯಂ ಆಗಿರ್ಬೋದು, ಲಲಿತಾ ಮೇಡಮ್ ಅವರು ಯಾವುದೇ ಕಾರ್ಯಕ್ರಮ ಕರೆದ್ರೂ ನಾನು ಹೋಗ್ತಾಯಿದ್ದೀನಿ. ನನ್ನ ಒಂದು ಭಾಗ್ಯ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಕಲಾವಿದರನ್ನ ಹುಡುಕಿ ಒಂದು ವೇದಿಕೆಯನ್ನು ನಮಗೆ ಕೊಟ್ಟು ನಮ್ಮ ಗುರುತಿಸುವಂಥ ಕೆಲಸ, ನಾವು ದೊಡ್ಡ ಗುಣ ಇರೋವಂಥ ನಮ್ಮ ಲಲಿತಾ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಕಲಾವಿದರು ಹೀಗೆ
ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಆಸೆನ ಅವರು ನಿಜವಾಗ್ಲೂ ಅವರು ಎತ್ತಿ ಅದನ್ನು ತೋರಿಸುವಂಥ ಕೆಲಸವನ್ನು ಲಲಿತಾ ಮೇಡಮ್ ಮಾಡ್ತಾಯಿದ್ದಾರೆ. ಹೀಗೆ ಎಲ್ಲರೂ ಕಲಾವಿದರು ಬೆಳೀಬೇಕು. ಹಾಗೆ ಲಲಿತಾ ಮೇಡಮ್ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಮೀನಾ ಅಂತ. ನಾನು ಒಂದು ಪ್ರೈವೇಟ್ ಕಂಪ್ನಿ, ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಆ್ಯಕ್ಚುಲಿ ಲಲಿತಾ ಕಲಾ ಅಕಾಡೆಮಿ, ಲಲಿತಾ ಅವರು ನನ್ನ ಅಕ್ಕನ ಫ್ರೆಂಡು. ಅವರೆಲ್ಲ 45 ವರ್ಷದಿಂದ ಫ್ರೆಂಡ್ಸು. ನಾನು ಅವ್ರ ಫ್ರೆಂಡ್ ತಂಗಿ. ಅವತ್ತು ಸುಮ್ಮನೆ ಅವ್ರ ಪ್ರೋಗ್ರಾಮ್ ನೋಡೋಕ್ಕಂತ ಹೋದೆ. ಸುಮಾರು ಜನ ಇದ್ದರು. ಪ್ರೋಗ್ರಾಮ್ ಏನೋ ಮಾಡ್ತಾಯಿದ್ದೀರಾ, ಅದು ಹೋಸ್ಟಿಂಗ್ ಯಾರು ಮಾಡ್ತಾರೆ ಅಂತ ನೋಡಿದೆ. ನನಗೊಂಥರ ಎಲ್ಲಾದರೂ ಸರಿ, ಹಿಂಗಾದರೂ ಸರಿ, ಒಂಥರ ಸ್ಟೇಜ್ ಫಿಯರ್ ಅನ್ನೋದಿಲ್ಲ. ಸುಮ್ಮನೆ ಮೈಕ್ ಎತ್ಕೊಂಡು ನಾನು ಮಾಡ್ತೀನಿ ಈ ಕೆಲಸ, ನಿಮ್ಮ ಪಾಡಿ ನೀವು ಬೇರೆ ಇದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅವತ್ತು ಶುರು ಮಾಡಿದವಳು. ಇದೇ ಆ್ಯಂಕರಿಂಗು, ಇದೇ ಹೋಸ್ಟಿಂಗು. ನನಗೂ ಅಷ್ಟೇ ಪ್ಲೆಷರ್ ಸಿಗುತ್ತೆ, ಖುಷಿ ಕೊಡುತ್ತೆ. ಪ್ರತಿ ಸಲ ಪ್ರೋಗ್ರಾಮ್ ಆದಾಗಲೂ ನಾನೇ ಬರೋದು, ಡಿಫಾಲ್ಟಾಗಿ ಇನ್ಯಾರೂ ಬರೋಲ್ಲ. ಒಂಥರ ಆಫಿಷಿಯಲ್ ಆ್ಯಂಕರ್ ಆಫ್ ಲಲಿತಾ ಕಲಾ ಅಕಾಡೆಮಿ ಮಧುರ ಸ್ವರ ಸಂಗಮ. ಖುಷಿ ಆಗುತ್ತೆ. ಎಷ್ಟೊಂದು ಜನ ಬರ್ತಾರೆ, ವೆರೈಟೀಸ್ ಆಫ್ ಸಾಂಗ್ಸ್ ಹೇಳ್ತಾರೆ, ಬೇರೆ ಬೇರೆ ಭಾಷೆಗಳದ್ದು ಹೇಳ್ತಾರೆ. ಡೈವರ್ಸಿಟಿ ಅನ್ನೋದು ತುಂಬಾ ಇದೆ, ವಿವಿಧತೆ ಸಾಂಗ್ಸು, ತಮಿಳು, ಕನ್ನಡ, ಹಿಂದಿ ಎಲ್ಲ ಥರ ಸಾಂಗ್ಸ್ ಹೇಳ್ತಾರೆ. ಆ್ಯಂಡ್ ಎಲ್ಲರೂ ಮೆಲೋಡಿಯಸ್ ಸಿಂಗರ್ಸ್ ಏನೇನೇ ಇರೋರು. ತುಂಬ ಖುಷಿ ಆಗುತ್ತೆ. ನಮ್ಮದು ಬೇರೆ ಕೆಲಸ ಅಂತ ಪ್ರತಿ ಸಲ ಇರುತ್ತೆ. ಆದರೆ ಒಂದು ವೀಕೆಂಡಲ್ಲಿ ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ಈ ಥರ ಒಂದು ಪ್ರೋಗ್ರಾಮ್ಗಳು ಮಾಡೋದು ನಮಗೆ ಅಂತ ಅಲ್ಲ, ಇಲ್ಲಿ ಬಂದು ಹಾಡೋರ್ಗೆಲ್ರಿಗೂ ಖುಷಿ ಕೊಡುತ್ತೆ. ಸೊ ಈ ವಿಡಿಯೋ ಮುಖಾಂತರ ನೀವು ಸಿಂಗರ್ಸ್ಗೆ ಏನು ಸಂದೇಶ ಕೊಡೋದು ಇಷ್ಟಪಡ್ತೀವಿ? ನೀವು ಸಿಂಗರ್ಸ್ ಆದರೆ ನೀವೆಲ್ಲರೂ ಮೆಚ್ಚಲೇಬೇಕು, ಹೊರಗಡೆ ಹೋಗಿ ನಾನು ಕಾಂಪಿಟೇಷನ್ನೇ ವಿನ್ ಆಗಬೇಕು ಅಂತ ಹೋಗೋವಂಥ ನೆಸೆಸಿಟಿ ಇಲ್ಲ. ನಿಮ್ಮ ಮನಸ್ಸಿನ ಖುಷಿಗೆ ನೀವು ಹಾಡ್ಕೊಳ್ಳಿ. ಮ್ಯೂಸಿಕ್ ಈಸ್ ಅ ಗುಡ್ ಥೆರಪಿ ಫಾರ್ ಯುವರ್ ಗುಡ್ ಹೆಲ್ತ್. ಸೊ ನಿಮ್ಮ ಮನಸ್ಸಿಗೆ ನೀವು, ಕೆಲವರು ಬಾತ್ರೂಮ್ ಸಿಂಗರ್ಸ್ ಅಂತಾರೆ, ಕೆಲವರು ರೂಮ್ ಬಾಗ್ಲಾಕೊಂಡು ಸಿಂಗರ್ಸ್ ಅಂತಾರೆ, ಕೆಲವರು ರೀಲ್ಸಲ್ಲಿ ಮಾಡಿಕೊಂಡು ಸಣ್ಣಗೆ ಹಾಡ್ತಾರೆ. ಇದು ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಖುಷಿ, ಬನ್ನಿ, ನಿಮ್ಗೆ ಬಂದಂಗೆ ಹಾಡಿ. ನಿಮ್ಮ ಖುಷಿಯಲ್ಲಿ ನಾವು ಖುಷಿ ಪಡ್ತೀವಿ ಅಷ್ಟೇ. ಯು ಡೋಂಟ್ ಹ್ಯಾವ್ ಟು ಬಿ ಅ ಬಿಗ್ ಸೆಲೆಬ್ರಿಟಿ ಟು ಬಿ ಅ ಸಿಂಗರ್. ನಿಮ್ಮ ಖುಷಿಗೆ ನೀವು ಹಾಡ್ಕೋಬೇಕು. ನನ್ನ ಹೆಸರು ಜನಾರ್ದನ್, ಜೂನಿಯರ್ ವಿಷ್ಣುವರ್ಧನ್ ಅಂತಾರೆ. ನಮ್ಮ ಲಲಿತಾ ಮೇಡಮ್ನ ನಾನು ಯಾವ ರೀತಿ ಹೊಗಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವರು ಲಲಿತಾ ಕಲಾ ಅಕಾಡೆಮಿ ಅಂತ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ್ದೆ ಮಧುರ ಸ್ವರ ಸಂಗಮಗೆ ಸೇರ್ಕೊಂಡ್ಮೇಲೆ. ಮಧುರ ಸ್ವರ ಸಂಗಮಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಕರೆದು ಹೊಸೂರಿನಲ್ಲಿ ಅವಾರ್ಡ್ ಕೊಡಿಸಿದ್ರು, ಡಾಕ್ಟ್ರೇಟು. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಎಲ್ಲಾದರೂ ಹೇಳ್ತಾನೆ ಇರ್ತೀನಿ, ಇಲ್ಲೂ ಹೇಳ್ತೀನಿ. ಇವರ ಒಂದು ಈ ಕಾರ್ಯಕ್ಕೆ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ. ಇವರು ಹೀಗೆ ಹೆಮ್ಮೆಯಿಂದ ಮುಂದುವರಿಲಿ ಅಂತ ಹೇಳ್ತೀನಿ. ಅದು ಅಲ್ಲದೆ ಇವರು ಯಾವ ಥರ ಗುರುತಿಸಿ ತೊಗೊಳ್ತಾರೆ ಸಿಂಗರ್ಸ್ನ, ಮತ್ತು ಅವಾರ್ಡ್ಗಳನ್ನ ಕೊಡ್ತಾರೆ ಅಂತಂದರೆ ಅವರಲ್ಲಿ ಒಂದು ಮಲ್ಟಿ ಟ್ಯಾಲೆಂಟೆಡ್ ಇದೆ. ಅದನ್ನು ನಾವು ಹೇಳೋದಕ್ಕಿಂತ ಅವರು ಯಾರು ಗುರುತಿಸಿ ತೆಗೆದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ನನಗೂ ಗೊತ್ತಾಗಿದೆ. ಆದ್ದರಿಂದ ಇವರ ಮಧುರ ಸ್ವರ ಸಂಗಮ ಮತ್ತು ಶ್ರೀ ಲಲಿತಾ ಕಲಾ ಅಕಾಡೆಮಿ ಶುಭವಾಗಲಿ ಅಂತ ಹಾರೈಸ್ತೇನೆ. ನನ್ನ ಹೆಸರು ರಾಮಮೂರ್ತಿ ಅಂತ. ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೆ. ನಂತರ ಈ ಒಂದು ಹಾಡುಗಾರಿಕೆಗಳು, ದೇವರ ನಾಮ, ಸಂಗೀತ ಹಾಗೂ ಕೊರೈಕೆ ಹಾಡುಗಳನ್ನ ಹಾಡೋಕ್ಕೆ ಶುರು ಮಾಡಿದೆ. ಅದರಂತೆ ಸುಮಾರು ಕಡೆಯಲ್ಲಿ ಹೋಗ್ತಾ ಇದ್ದಾಗ ಲಲಿತಾರಾವ್ ಸಹ ಒಂದು ಅತ್ಯಾಶ್ಚರ್ಯದಲ್ಲಿ ಮಿಲನವಾಗಿ ಮಾತಾಡಲಿಕ್ಕೆ ಶುರುವಾಗಿದ್ದು. ಹಾಗಾಗಿ ಅವರಿಂದ ಭೇಟಿಯಾಗಿ ಸಂತೋಷದಿಂದ ಅದೇ ರೀತಿಯಲ್ಲಿ ಅವರ ಪ್ರೋಗ್ರಾಮಲ್ಲೂ ನಾವು ಬಂದು ಸೇರಿದ್ವಿ. ಮೊನ್ನೆ ತಾನೇ ಜ್ಞಾನಸೌಧದಲ್ಲಿ ಅನೇಕ ಅತಿಥಿಗಳನ್ನು ಕರೆದಿರು, ಅನೇಕ ಜನರಿಗೆ, ಗಣ್ಯರಿಗೆ ಸನ್ಮಾನ ಮಾಡಿದ್ರು. ಅದು ನಿಜಕ್ಕೂ ಬಹಳ ಪ್ರಶಸ್ತಿಯನ್ನು ಗಳಿಸಿದೆ. ಸುಮಾರು ಇದೆ. ಉದಯ ಕನ್ನಡ ದಿನಪತ್ರಿಕೆಗಳು ಸಹ ಬಂದಿದೆ. ಎಷ್ಟೋ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಮತ್ತು ಅವರ ಟ್ಯಾಲೆಂಟ್ನ ನಾನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವ್ರದ್ದು ದಿನಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ, ದಿನ ಒಂದು ಹಾಕ್ತಾನೆ ಇರ್ತಾರೆ. ಅದರಲ್ಲಿ ಅವರಿರ್ತಾ ಟ್ಯಾಲೆಂಟು, ಫ್ಯಾಷನ್ ಶೋ, ಈಗಾಗಲೇ ಅಂಬಾಸಿಡರ್ ಅಂತಲೂ ಅವಾರ್ಡ್ ತೊಗೊಂಡಿದ್ದಾರೆ. ಅದರ ರೀತಿಯಲ್ಲಿ ನಡೆಸ್ಕೊಂಬರ್ತಾ ಇರುವಂಥ ಕಾರ್ಯಕ್ರಮನ ಎಲ್ಲರೂ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಇದೇ ರೀತಿ ನಡೀಲಿ, ಅವರಿಗೆ ಆಯುರಾರೋಗ್ಯೇಶ್ವರಿ ಅದನ್ನು ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅಂತ ನಾನು ಕಳಕಳಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೇನ್ ಇಂಟೆನ್ಷನ್ ಏನಂದ್ರೆ ಅದು ಒಂದು ನಮ್ಮ ವೇದಿಕ್ ನಾಲೆಡ್ಜ್. ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ. ಆಮೇಲೆ ಒಂದು ರಾಂಗ್ ಇದಿದೆ, ಅಭಿಪ್ರಾಯ ಇದೆ. ಯಾಕಂದ್ರೆ ಕೆಲವರು ಅದನ್ನ ತುಂಬಾ ಕಮರ್ಷಿಯಲ್ ಮಾಡಿಬಿಟ್ಟು ಜನನ್ನ ಹೆದರ್ಸ್ಬಿಟ್ಟು ಈ ಪೂಜೆ ಮಾಡ್ಬೇಕು, ಆ ಪೂಜೆ ಮಾಡ್ಬೇಕು, ಈ ಗ್ರಹ ಚೆನ್ನಾಗಿಲ್ಲ, ಆ ಗ್ರಹ ಚೆನ್ನಾಗಿಲ್ಲ ಅಂತ ಹೇಳಿ ಧನ್ಯವಾದಗಳು ಅನ್ನೋದು ಅಷ್ಟೇ ಹೇಳಕ್ಕಾಗಲ್ಲ. ಶ್ರೀ ಲಲಿತಾ ಕಲಾ ಅಕಾಡೆಮಿಯಿಂದ ಆಗ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಶುಭ ಸಂಜೆ, ನಮಸ್ಕಾರ. ಮೀನಾ ಅವರು ಈಗಾಗಲೇ ನನ್ನ ಪರಿಚಯವನ್ನು ಹೇಳಿದ್ದಾರೆ.
ಲಲಿತಾ ನನ್ನನ್ನು ಯಾವತ್ತೂ ಕೂಡ ಹೆಸರು ಹಿಡಿದು ಕರೀಲಿಲ್ಲ, ಮೇಡಮ್ಮು ಅನ್ನಲಿಲ್ಲ, ಆಂಟಿನೂ ಅನ್ನಲಿಲ್ಲ, ಅಕ್ಕನೂ ಅನ್ನಲಿಲ್ಲ, ಡಾರ್ಲಿಂಗ್ ಅಂತಲೇ ಕರೆಯೋದು ಯಾವತ್ತು. ಅಂದರೆ ಅವ್ರಿಗೊಂಥರದ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸವನ್ನು, ಪ್ರತಿಯೊಬ್ಬರ ಜೊತೆಗೂ ಅಷ್ಟು ಸ್ನೇಹಮಯಿಯಾಗಿ ಇರೋದು ಅವರ ಗುಣ. ಬಟ್ ಅವ್ರು ತುಂಬ ನಮ್ಮ ಹಿಂದಿಯಲ್ಲಿ ಚುಪಾರೋಸ್ತಮ್ ಅಂತಾರಲ್ಲ, ಆ ಟೈಪ್ ಇದ್ದಾರೆ. ಯಾಕೆಂದ್ರೆ ನಾನೊಂದು 10 ವರ್ಷದಿಂದ ಲಲಿತಾ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಬಟ್ ಬರೋರು ಹೋಗೋರು ಸಂಘಕ್ಕೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಬಟ್ ಅವರಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನ್ಗೆ ಖಂಡಿತ ಗೊತ್ತಿರಲಿಲ್ಲ. ಆ ಕಾರ್ಯಕ್ರಮಗಳಲ್ಲಿ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾಗ ಬರ್ತಾ ಇದ್ರು, ಒಂದು ಡಾನ್ಸ್ ಮಾಡ್ತಿದ್ರು, ಹೊರಟೋಗ್ತಿದ್ರು. ನಾವು ಡಾನ್ಸ್ ನೋಡ್ತಿದ್ವಿ, ಖುಷಿ ಪಟ್ಕೊಳ್ತಾ ಇದ್ವಿ. ಸೋಲೋ ಡಾನ್ಸ್ ಜಾಸ್ತಿ ಮಾಡ್ತಾ ಇದ್ರು.